ನೋಡ್ರಿ ಈ ಥರ ರೊಟ್ಟಿ ಉಬ್ಬಿ ಬರ್ಬೇಕಂದ್ರೆ ಯಾವ ರೀತಿ ಜೋಳದ ಹಿಟ್ಟು ಬೀಸ್ಬೇಕಂತ ಮೊನ್ನೆ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ವು. ಆ ವಿಡಿಯೋ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಕೈತಿ ಜೋಳದ ಹಿಟ್ಟ ಯಾವ ರೀತಿ ಬೀಸ್ಬೇಕಂತ. ಅದ ಹಿಟ್ಟಿಲೇನ ಇವತ್ತು ತೋರ್ಸಾತೀವಿ ನೋಡ್ರಿ. ಇದ ಹಿಟ್ಟಿಲೇನ ಇವತ್ತು ನಾವೇನೈತ್ಲ ನಿಮ್ಗೆ ಜೋಳದ ರೊಟ್ಟಿ ಮಾಡಿ ತೋರಿಸಿದ್ವು ಯಾವ ರೀತಿ ಉಬ್ಬಿ ಬರ್ತಾವಂತ ಹೇಳಿ. ಅದಕ್ಕೆ ನೋಡ್ರಿ ಜೋಳದ ರೊಟ್ಟಿ ಮಾಡೋಕೆ ಇಲ್ಲೇ ಜೋಳದ ಹಿಟ್ಟ ಈ ರೀತಿ ಚಾನ್ಸ್ಕೊತೀವಿ ನೋಡ್ರಿ. ನೀವು ಇನ್ನೂ ಜೋಳದ ಹಿಟ್ಟು ಮಾಡು ವಿಡಿಯೋ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ವಿಡಿಯೋ ನೋಡಿ ಬರ್ರಿ. ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆಲ್ರೆಡಿ. ಇಲ್ಲಿ ನೋಡ್ರಿ ಇವಾಗ ಅದ ಜೋಳದ ಹಿಟ್ಲೆ ಈ ರೀತಿ ರೊಟ್ಟಿ ಮಾಡಿ ತೋರ್ಸಾತೀವಿ ನೋಡ್ರಿ. ಈಗ ನೋಡ್ರಿ ಜೋಳದ ಹಿಟ್ಟು ಚಾನ್ಸ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಆದ್ಮೇಲೆ ಅದಕ್ಕೆ ಏನೈತಲ್ಲ ಸ್ವಲ್ಪ ಬಿಸಿ ನೀರು ಸೇರಿಸ್ಬೇಕು. ನಿಮ್ಮ ಜೋಳ ಏನೈತಲ್ಲ ಸ್ವಲ್ಪ ಜಿಗಟ್ಟಿದ್ದು ಅಂದ್ರೆ ಬಿಸಿ ನೀರು ಕಮ್ಮಿ ಹಾಕ್ರಿ. ಜಿಗಟ್ಟಿರ್ಲಿಕ್ಕೆ ಏನೈತಲ್ಲ ಬಿಸಿ ನೀರು ಒಂದು ಸ್ವಲ್ಪ ಹೆಚ್ಚು ಹಾಕ್ರಿ. ಈಗ ನೋಡ್ರಿ ಇದನ್ನು ಒಂದು ಸ್ಪೂನ್ ತೊಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಕೈಲೇ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನೀರು ಭಾಳ ಬಿಸಿ ಇರ್ತೈತಿ. ಈ ಥರ ನೋಡ್ರಿ ಅಷ್ಟು ಎಲ್ಲ ಚೆನ್ನಾಗಿ ಸ್ಪೂನಿಗೆ ಏನು ಹತ್ತಿರ್ತೈತಲ್ಲ ಹಿಟ್ಟು ತಗೊಂಡು ಇವಾಗ ನಾದಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ ಇವಾಗ ಎಷ್ಟು ಬೇಕಲ್ಲ ಅಷ್ಟು ತಣ್ಣೀರ ಹಾಕೊಂಡು ಹಿಟ್ಟು ಏನೈತೆ ಚೆನ್ನಾಗಿ ನಾದ್ಕೋತ ಹೋಗ್ಬೇಕ್ರಿ. ಒಮ್ಮೆ ನೀರ ಜಾಸ್ತಿ ಹಾಕಕ್ಕೆ ಹೋಗಬಾರ್ದ್ರಿ. ನೋಡ್ಕೊಂಡು ಸ್ವಲ್ಪನ ನೀರು ಹಾಕೊಂಡು ಈ ರೀತಿ ನಾದಬೇಕು. ಹಿಟ್ಟು ನೀವು ಎಷ್ಟು ಭಾರ ಹಾಕಿ ಚೆನ್ನಾಗಿ ನಾದ್ತಿರ್ಲಿ ಅಷ್ಟು ರೊಟ್ಟಿ ಚಲೋ ತಂಗಿ ರೆಡಿಯಾಗಿ ಬರ್ತಾವ್ರಿ. ನೋಡ್ರಿ ಈ ಥರ ಭಾರ ಹಾಕಿ ಚಲೋ ತಂಗಿ ಹಿಟ್ಟು ನಾದ್ಕೋಬೇಕು ನೋಡ್ರಿ. ಈ ಥರ ಹಿಟ್ಟು ನಾದ್ಕೊಂಡ್ರಂದ್ರೆ ರೊಟ್ಟಿ ಏನೈತಲ್ಲ ಪರ್ಫೆಕ್ಟಂಗೆ ಪೂರಿ ಥರ ಮಸ್ತಂಗೆ ಉಬ್ಬೆ ಬರ್ತಾವ್ರಿ. ನೋಡ್ರಿ ತೋರ್ಸಾತೀವಿ ನಾವು. ಇದೇ ಮೆಥಡ್ ಒಳಗೆ ಒಂದು ಸರ್ತಿ ನೀವು ರೊಟ್ಟಿ ಮಾಡಿ ಟ್ರೈ ಮಾಡಿ ನೋಡ್ರಿ. ಭಾರಿ ಬೆಸ್ಟ್ ಆಕ್ಕವ ರೊಟ್ಟಿ. ಹಿಟ್ಟಂತರೂ ಭಾರಿ ಬೆಸ್ಟ್ ಆಗೈತ್ರಿ. ಮಣ್ಣಿ ಬಿಸಿದ ಜೋಳದ ಹಿಟ್ಟಂತರೂ ಅದೇ ಹಿಟ್ಟಿಲ್ಲೇನ ಇವತ್ತು ನೋಡ್ರಿ ಯಾವ ರೀತಿ ರೊಟ್ಟಿ ಮಾಡ್ತೀವಿ ಅಂಥೇಳಿ. ಇಲ್ಲಿ ಹಿಟ್ಟಂತರೂ ರೆಡಿ ಆತ್ರಿ. ನಾದಿಟ್ಕೊಂಡ್ವಿ. ಇಲ್ಲೇ ತವಾ ಕಾಯಕ್ಕಿಟ್ಟಿದ್ವಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಬೇಕ್ರಿ. ಸ್ಟಾರ್ಟಿಂಗ್ ಒಂದು ಸಲ ಈ ಥರ ಎಣ್ಣೆ ಹಚ್ಚಿರ ಸಾಕ್ರಿ. ಪದೇ ಹಚ್ಚೋ ಅವಶ್ಯಕತೆ ಇಲ್ಲ. ಈ ಥರ ಎಣ್ಣೆ ಯಾಕೆ ಹಚ್ತೀವಂದ್ರೆ ರೊಟ್ಟಿ ಸಣ್ಣ ಗುಳ್ಳು ಎಳಂಗಿಲ್ಲ, ಏನೂ ಇಲ್ಲ. ಭಾರಿ ಮಸ್ತ್ ಹಿಂಗೆ ತಿರಿಗೆ ಚಂದಂಗೆ ಬೇಂದ ಬರ್ತಾವೆ ನೋಡ್ರಿ. ಇವಾಗ ನೋಡ್ರಿ ಈ ಥರ ಒಂದು ಉಳ್ಳಿ ತೊಗೊಂಡ ಕೈಲಿ ಈ ಥರ ಸ್ವಲ್ಪ ತಟ್ಟಬೇಕ್ರಿ. ಸ್ವಲ್ಪ ತಟ್ಟು ಅದಕ್ಕೆ ಏನೈತಲ್ಲ ಒಂದು ಸ್ವಲ್ಪ ಕೆಳಗೆ ಜೋಳದ ಹಿಟ್ಟು ಹಾಕತ್ತೀವಿ ನೋಡ್ರಿ. ಬಡ್ಯಾಕು ನಾವಿಲ್ಲಿ ಜೋಳದ ಹಿಟ್ಟನ್ನು ಯೂಸ್ ಮಾಡಿದ್ವಿ. ಜೋಳದ ಹಿಟ್ಟು ಹಾಕಿ ಇವಾಗ ರೊಟ್ಟಿ ಬಡ್ಯಾಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈ ಥರ ನೋಡ್ರಿ ಈ ಥರ ಬಲಗೈಲಿ ಏನೈತಲ್ಲ ರೊಟ್ಟಿ ಚೆನ್ನಾಗಿ ತಿರುಗಿಸ್ಬೇಕ್ರಿ. ಈ ಕಡೆ ಎಡಗೈ ಇರ್ತೈತೆ ನೋಡಿ, ಎಡಗೈಯಿಂದ ಕಿರ್ಬಳ ಇರ್ತೈತಲ್ಲ, ಕಿರ್ಬಳಿಂದ ಹಿಟ್ಟಿನ ರೊಟ್ಟಿದ ತುದಿ ಒಳಗೆ ಒತ್ತಬೇಕ್ರಿ. ಅದೇ ರೀತಿ ಬಲಗೈಯಿಂದ ಆ ತುದಿ ಈ ಥರ ಒಳಗನ ಬಡಿಬೇಕ್ರಿ ವಾಪಸ್ಸ. ಈ ಥರ ಮಾಡಿದ್ರಂದ್ರೆ ರೊಟ್ಟಿ ಭಾರಿ ಬೆಸ್ಟಂಗೆ ಹಾಗೆ ಬರ್ತಾವ್ರಿ. ಒಂದು ಸ್ವಲ್ಪ ಆ ಥರ ದೊಡ್ಡದಾತಂದ್ರೆ ಎರಡೂ ಕೈಲೇ ಬಡಿಯಾಕ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಇವಾಗ ತೋರ್ಸಾತೀವಲ್ಲ ಈ ಥರ ಬಡಿಬೇಕು ನೋಡ್ರಿ ಎರಡೂ ಕೈಲೇ. ನೋಡ್ರಿ ಈ ಥರ ಚಂದಂಗೆ ಎರಡೂ ಕೈಲೇ ಬಡದ ಬಿಟ್ರಂದ್ರೆ ಮಸ್ತಂಗೆ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಯಾವ ರೀತಿ ತೆಳ್ಳಂಗೆ ಆಗೈತೆ ಅಂತ ಹೇಳಿ ನಿಮ್ಗೆ ತೋರ್ಸಾತೀವಿ. ರೊಟ್ಟಿ ಅಂತೂ ರೆಡಿ ಆಯ್ತು. ತವಾಕ್ ಆದೈತಿ. ತವಕ್ಕೆ ತಂದ ಈ ಥರ ರೊಟ್ಟಿ ಹಾಕಿ ಒಂದು ಕಾಟನ್ ಬಟ್ಟೆ ತೊಗೊಂಡು ತಂಪು ನೀರೊಳಗಂದ್ರೆ ತಣ್ಣೀರೊಳಗೆ ಎದ್ದೆ ಈ ಥರ ನೋಡ್ರಿ ಪೂರ್ತಿ ರೊಟ್ಟಿ ಸುತ್ತಲೂ ಎಲ್ಲ ಹಚ್ಬೇಕ್ರಿ. ರೊಟ್ಟಿ ಹಾಕಿದ ಕೂಡಲೇ ಹಚ್ಚಬೇಕು. ಈ ಥರ ನೀರು ಹಚ್ಚಿದ ಮೇಲೆ ಒಂದು 5 ಸೆಕೆಂಡ್ ಅಷ್ಟೇ ಬಿಟ್ಟು ಪಟ್ನ ಏನೈತಲ್ಲ ರೊಟ್ಟಿ ತಿರುವಿ ಹಾಕ್ಬೇಕ್ರಿ. ಈ ಥರ ನೀರು ಹಚ್ಚಿದ ಮೇಲೆ ಬಳೋತನ ರೊಟ್ಟಿ ಬಿಟ್ರಂದ್ರೆ ಚಂದಂಗೆ ಉಬ್ಬಂಗಿಲ್ಲ. ಈ ಥರ ತಿರುವಿ ಹಾಕ್ತೀವಲ್ಲ ಮತ್ತೊಂದು ಸಲ ತಿರುವಿ ಹಾಕ್ತೀವಿ ನೋಡ್ರಿ. ಈಗ ಕೈನ ಹಚ್ಚೋದು ಬೇಡ್ರಿ. ಭಾರಿ ಬೆಸ್ಟಂಗೆ ರೊಟ್ಟಿ ತಾನಾಗೇನ ಈ ಥರ ಉಬ್ಬೆ ಬರ್ತಾವೆ. ಇದೇ ಮೆಥಡ್ ಒಳಗೆ ಒಂದು ಸಲ ರೊಟ್ಟಿ ನೀವು ಟ್ರೈ ಮಾಡಿ ನೋಡ್ರಿ. ಇಡೀ ದಿನ ನೀವು ಹಿಟ್ಟು ತಿಂದರೂ ರೊಟ್ಟಿ ಏನೈತಲ್ಲ ಮಸ್ತಂಗೆ ಮೆತ್ತಗಂಗೆ ಉಳಿತಾವೆ. ಬಿರುಸಾಗಂಗಿಲ್ಲ ಮತ್ತು ರೊಟ್ಟಿ ಕಟ್ ಆಗಂಗಿಲ್ಲ, ಏನಿಲ್ಲ, ಮೆತ್ತಗಂಗೆ ಉಳಿತಾವ್ರಿ. ನೋಡ್ರಿ ಈ ಥರ ರೊಟ್ಟಿ ಒಂದು ರೆಡಿ ಆಯ್ತು. ಅದೇ ಮೆಥಡ್ ಒಳಗೆ ಇನ್ನೊಂದು ರೊಟ್ಟಿ ಮಾಡೋದು ನಿಮ್ಗೆ ತೋರ್ಸಾತೀವಿ ನೋಡ್ರಿ. ತವಾಕ ಎಣ್ಣೆ ಹಚ್ಚೋದು ಮಾತ್ರ ಮಿಸ್ ಮಾಡ್ಲಾರ್ದ ಹಚ್ಚಿರಿ. ಎಣ್ಣೆ ಹಚ್ಚೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಯಾಕಂದ್ರೆ ರೊಟ್ಟಿ ಈ ಥರ ಮಸ್ತ್ ಹಿಂಗೆ ಉಬ್ಬಿ ಬರ್ಬೇಕಂದ್ರೆ ಸ್ಟಾರ್ಟಿಂಗ್ ಒಂದು ಸಲ ನೀವು ಎಣ್ಣೆ ಹಚ್ಚಬೇಕ್ರಿ. ಹಿಟ್ಟು ಭಾಳ ತೊಗೊಂಡಿದ್ರಂದ್ರೆ ನಡು ಒಂದು ಸಲ ಹಚ್ಚಿರಿ. ಸ್ವಲ್ಪ ಹಿಟ್ಟಿತ್ತಂದ್ರೆ ನೀವೇನೈತಲ್ಲ ಸ್ಟಾರ್ಟಿಂಗ್ ಒಂದು ಸಲ ಎಣ್ಣೆ ಹಚ್ಚಿದ್ರೆ ಮುಗಿತ್ರಿ. ಯಾಕಂದ್ರೆ ತವಿಗೆ ಅಂಟ್ಕೊಂಡು ಕುಂದ್ರಂಗಿಲ್ಲ ರೊಟ್ಟಿ ಮಸ್ತ್ ಹಿಂಗೆ ತಿರುಗ್ತಾವೆ. ಇಲ್ಲಿ ನೋಡ್ರಿ ಇವಾಗ ನೀರು ಹಚ್ಚಾತೀವಿ ನೋಡ್ರಿ ಯಾವ ರೀತಿ ತಿರುಗ್ತೈತೆ ಅಂಥೇಳಿ. ಈ ಥರ ರೊಟ್ಟಿ ತಿರುಗಬೇಕ್ರಿ. ಅಂಟ್ಕೊಂಡು ಕುಂದ್ರಬಾರ್ದು ಹಂಚಿನ ತುಂಬ ಎಲ್ಲ. ನೋಡ್ರಿ ಈ ಥರ ಸ್ವಲ್ಪ ಬೇಂದ ಮೇಲೆ ತಿರುವಿ ಹಾಕ್ತೀವಿ ರೀ. ಅದಾದ್ಮೇಲೆ ನೋಡ್ರಿ ಇನ್ನೊಂದು ಸೈಡ್ ಬೆಂದತಿ ವಾಪಸ್ ತಿರುವಿ ಹಾಕ್ತೀವಿ ಅಂದ್ರೆ ರೊಟ್ಟಿ ಯಾವ ಥರ ಉಬ್ಬಿ ಬರ್ತೈತೆ ನೋಡ್ರಿ. ಇವತ್ತಿನ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇದೇ ರೀತಿ ಈ ಜೋಳದ ರೊಟ್ಟಿ ರೆಸಿಪಿ
ಇವತ್ತು ಮಾಡಿದ್ವಿ ಅಂದ್ರೆ ಹಿಂದಿನ ವಿಡಿಯೋದಾಗ ನಾವು ಏನೈತಲ್ಲ ನಿಮಗೆ ಜೋಳದ ಹಿಟ್ಟು ಬೀಸೋ ವಿಡಿಯೋನು ಹಾಕಿದ್ವು. ಮಿಸ್ ಮಾಡಲಾರ್ದ ಆ ವಿಡಿಯೋನು ಹೋಗಿ ನೋಡ್ಕೊಂಬರ್ರಿ. ಅದ ಮೆಥಡ್ ಒಳಗೆ ಹಿಟ್ಟ ನೀವು ಬೀಸಿದ್ರಂದ್ರೆ ಈ ಥರ ಮಸ್ತಂಗೆ ರೊಟ್ಟಿ ಉಬ್ಬೆ ಬರ್ತಾವೆ ನೋಡ್ರಿ. ಇವತ್ತು ನಾವು ಮಾಡಿದಂಥ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಎಲ್ಲರಿಗೂ ನಮಸ್ಕಾರ.